ಸೂಪರ್ ಸಖತ್ತಾಗೈತಿ ಸೂಪರ್. ಪ್ರತಿ ಒಂದು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದಿಲ್ಲ, ಬೇಜಾನಿದೆ ಪ್ರತಿ ಒಂದು ನೋಡಿದ್ರು ಚೆನ್ನಾಗಿದೆ ಸರ್. ಟುಡೇ ಫಿಲಮ್ ಸೂಪರ್ ಆಗಿದೆ. ಅಂದ್ರೆ ಇವತ್ತಿನ ಜನರೇಷನ್ ಕರೆಕ್ಟ್ ಆಗಿ ತೆಗ್ದಿದ್ದಾರೆ ಸರ್. ಸಿನಿಮಾ ಚೆನ್ನಾಗಿದೆ. ತಂದೆ ತಾಯಿ ಪ್ರೀತಿ ಮುಖ್ಯನಾ ಅಥವಾ ಹುಡುಗನ ಪ್ರೀತಿ ಮುಖ್ಯನಾ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡ್ಬೇಕು. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನಾವು ಬಂದಿದೀವಿ, ನಾವು ನೋಡಿದೀವಿ ಸಿನಿಮಾನ. ನಾನ್ ಹೇಳೋದೇ ಎಷ್ಟು, ತಂದೆ ತಾಯಿ ಪ್ರೀತಿನ ಬೆಲೆ ಕೊಡಿ, ಹುಡುಗನ್ನ ಇಷ್ಟಪಟ್ಟದ್ದು ಬೆಲೆ ಕೊಡಿ, ಆದ್ರೆ ನಿಭಾಯಿಸಿ ಪ್ರೀತಿನ. ಇಲ್ಲ ಅಂತಂದ್ರೆ ದಯವಿಟ್ಟು ಯಾರು ಪ್ರೀತಿ ಮಾಡಕ್ ಹೋಗ್ಬೇಡಿ, ತಂದೆ ತಾಯಿಗೂ ನಿರಾಸೆ ಮಾಡಕ್ ಹೋಗ್ಬೇಡಿ, ನಂಬ್ಕೊಂಡಿದ್ದು ಹುಡುಗನ್ಗೂ ಮೋಸ ಮಾಡಕ್ ಹೋಗ್ಬೇಡಿ ಅಷ್ಟೇ. ಲೈಫ್ ಟುಡೇ ಅನ್ನೋದಕ್ಕಿಂತ ಲವ್ ಟುಡೇ ಅಂತ ಅನ್ಬೋದು. ಮತ್ತೆ ಪ್ರೊಡಕ್ಷನ್ ಕ್ವಾಲಿಟಿ, ಮತ್ತೆ ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಮತ್ತೆ ಪಾತ್ರದ ಸೆಲೆಕ್ಷನ್ ಆಗಿರ್ಬೋದು, ತಬಲಾ ನಾಡಿ, ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸೀನು ನಿಜವಾಗ್ಲೂ ಪ್ರತಿಯೊಬ್ಬರು ಈಗಿನ ಹೆಣ್ಮಕ್ಳು ಮತ್ತೆ ಈಗಿನ ತಂದೆ ತಾಯಿಗಳು ದಯವಿಟ್ಟು ಬಂದು ಸಿನಿಮಾ ನೋಡ್ಬೇಕು. ಅವ್ರ ಮಕ್ಕಳಿಗೆ ಏನ್ ತೊಂದರೆ ಇದೆ ಏನಿದೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ. ಆಮೇಲೆ ಸಿನಿಮಾದಲ್ಲಿ ತುಂಬಾ ಮೀನಿಂಗ್ ಗಳಿದ್ದಾವೆ. ಮತ್ತೆ ಒಂದೇ ಒಂದು ಡೈಲಾಗ್ ಇದೆ, ತುಂಬಾ ಚೆನ್ನಾಗಿದೆ. ಸಾಯೋಗೆ ಒಂದ್ ದಾರಿ ಆದ್ರೆ ಸಾಕೋಗೆ 1000 ದಾರಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಕಮ್ಮಿ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಲವ್ ಟುಡೇ ಅನ್ಬೋದು ನಿಜವಾಗ್ಲು. ರೈಟ್ ಫ್ರಮ್ ಬಿಗಿನಿಂಗ್ ಪ್ರೊಡಕ್ಷನ್ ಕ್ವಾಲಿಟಿ ಆಗಿರ್ಬೋದು, ಮತ್ತೆ ಹೀರೋಯಿನ್ ಆಕ್ಟಿಂಗ್. ಹೀರೋಯಿನ್ ಅಂತೂ ತುಂಬಾ ಮೆಚೂರ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರೊಂದು ಪ್ರತಿಯೊಂದು ಸೀನ್ ಅಲ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಸರ್. ಇದ್ರಲ್ಲಿ ಒಂದು ಡೈಲಾಗ್ ಬರುತ್ತೆ, ಎಲ್ಲ ಗಮನಿಸಿರ್ಬೇಕು. ಸಾಯೋಗೆ ಒಂದ್ ದಾರಿ ಆದ್ರೆ ಸಾಕೋಗೆ 1000 ದಾರಿ. ನಿಜವಾಗ್ಲೂ ಇದೆಲ್ಲ ಅರ್ಥ ಮಾಡ್ತಾರೆ. ಈಗಿನ ಹುಡುಗ ಹುಡುಗಿದ್ರು ಲವ್ ಮಾಡೋರಾಗಿರ್ಬೋದು, ಅವ್ರ ತಂದೆ ತಾಯಿ ಇದ್ರು, ಅವ್ರು ಬಂದು ಈ ಸಿನಿಮಾ ಅಂತ ನೋಡ್ಬೇಕು ಸರ್. ನೋಡಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ. ಅವ್ರ ಮಕ್ಕಳ ಮನ್ಸಲ್ಲಿ ಏನಿದೆ ಮತ್ತೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾವ ತರ ಲೈಫ್ ಅಲ್ಲಿ ಡಿಸಿಷನ್ ತಗೊಂಡ್ಬೋದು. ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟರೆ ಪ್ರೀ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಸಿನಿಮಾದಲ್ಲಿ ಸಾಂಗ್ಸ್ ಆಗಿರ್ಬೋದು, ಶ್ರೀಧರ್ ಅವರ ಸಾಂಗ್ಸ್ ಆಗಿರ್ಬೋದು, ಶ್ರೀಧರ್ ಅವ್ರ ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಪ್ರೊಡಕ್ಷನ್ ಕ್ವಾಲಿಟಿ. ಕಾಕ್ರೋಚ್ ತುಂಬಾ ಲಾ ಕಾಣ್ತಾರೆ. ತುಂಬಾ ಲಾ ಕಾಣ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಅವ್ರು ಹಾಕ್ತಿದ್ದಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇದನ್ನೆಲ್ಲ ನೀವೆಲ್ಲ ದಯವಿಟ್ಟು ಪ್ರಮೋಟ್ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ತುಂಬಾ ಗೆಲ್ಲುತ್ತೆ ಸರ್. ಈ ಸಿನಿಮಾ ನೋಡ್ಬೇಕು. ಒಂದು ಒಳ್ಳೆ ಮೆಸೇಜ್ ಎಂಟರ್ಟೈನ್ಮೆಂಟ್ ಆಗಿದೆ ಸಿನಿಮಾ. ಸೂಪರ್. ಸಿನಿಮಾ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ನಾನ್ ಹೇಳೋದು ಇಷ್ಟೇ ಸರ್, ಸಿನಿಮಾ ಎಂತವ್ರು ನೋಡ್ಬೇಕು ಗೊತ್ತಾ? ಈ ಫ್ರಾಡ್ ಮಾಡೋರು, ಮೋಸ ಮಾಡೋರು, ಇಂಥವ್ರು ಬಂದು ನೋಡ್ಬೇಕು. ಆಮೇಲೆ ಬಡವನ್ ಪ್ರೀತಿಗೂ ಶ್ರೀಮಂತನ ಪ್ರೀತಿಗೆ ಏನ್ ವ್ಯತ್ಯಾಸ ಗೊತ್ತಾ? ಶ್ರೀಮಂತ 1000 ಜನ ಹುಡುಗಿರ ಜೊತೆ ಬೆಡ್ಸೈಡ್ ಮಾಡ್ತಾನೆ, ಆದ್ರೆ ನಿಯತ್ತಾಗಿರೋ ಹುಡುಗ ಸಾಯವರ್ಗು ಅವಳ ನೆನಪಲ್ಲೇ ಸಾಯ್ತಾನೆ. ಇವತ್ತು 90% ಹುಡುಗರು ಯಾರಾದ್ರೂ ದೇವದಾಸಕ್ಕೆ ರೋಡ್ ಎಲಿತಿದಾರೆ ಅಂದ್ರೆ ಇಂಥ ಫ್ರಾಡ್ ಮಾಡೋ ಹುಡುಗಿರಿಂದಾನೆ. ಇವತ್ತು ಬಾರಲ್ಲಿ ಕುತ್ಕೊಂಡು ಕುಡಿತಾರೆ. ಒಂದ್ ಕೇಳಿ ಹೇಳ್ತಾನೆ, ಅಣ್ಣ ನನ್ ಹುಡುಗಿ ಒಂದ್ ಹುಡುಗಿ ಮೋಸ ಮಾಡ್ಲು ಅಂತ. ಅಂತವ್ ಯಾಕೆ ಮಾಡಕ್ ಹೋಗ್ತೀರ? ನಾವು ನಿಮಗ್ ಪ್ರೀತಿ ಮಾಡಿ ಹೇಗಿದ್ದಿಲ್ಲ ಅಂದ್ರೆ ಪ್ರೀತಿನೇ ಮಾಡ್ಬೇಡಿ, ಹೋಗಿ ನೆಮ್ಮದಿಯಾಗಿರಿ. ಹೀರೋ ನಿಜವಾಗ್ಲೂ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಮಾಡಿದಾರೆ. ಸಿನಿಮಾ ಇಡೀ ತಂಡಕ್ಕೂ ಒಳ್ಳೇದಾಗ್ಲಿ, ಒಳ್ಳೆ ಸಿನಿಮಾ ಕೊಟ್ಟವ್ರೆ. ಆಲ್ ದ ಬೆಸ್ಟ್. ಮೋಸ ಮಾಡೋ ಹುಡುಗಿರು ಒಂದ್ ಸಿನಿಮಾ ನೋಡಿ ಒಳ್ಳೇದಾಗುತ್ತೆ. ಫಿಲಮ್ ತುಂಬಾ ಚೆನ್ನಾಗಿದೆ ಸರ್. ಫಿಲಮ್ ಬಗ್ಗೆ ಮಾತಾಡಂಗಿಲ್ಲ. ಅಪ್ಪ ಮಗಳು ಹೇಗಿರ್ಬೇಕು, ಬಾಂಧವ್ಯ ಆಗಿರ್ಬೋದು, ಲವ್ ಆಗಿರ್ಬೋದು. ಲವ್ ಬಿಟ್ರೆ ಏನಾಗುತ್ತೆ, ಅಥವಾ ಶ್ರೀಮಂತಿಗೆ ಬೇಕು ಅಂತ ಅವ್ರ ಅಪ್ಪ ನನ್ನ ಮಗಳು ಲೈಫ್ ಸೆಟ್ಲ್ ಆಗ್ಲಿ ಅಂದ್ಬಿಟ್ಟು ತಂದೆ ತಾಯಿ ಆಸೆ. ಆಮೇಲೆ ಹೆಣ್ಮಕ್ಳು ಹೆಂಗೆ ಇರ್ಬೇಕು, ಒಂದ್ ಜೀವನದ ಪಾಠ ಸರ್. ಪ್ರತಿಯೊಬ್ರು ಬಂದ್ ಫಿಲಮ್ ನೋಡ್ಬೇಕು. ಇದು ಆಕ್ಚುಲಿ ಫ್ಯಾಮಿಲಿ ನೋಡೋಂತ ಮೂವಿ. ಹೆಣ್ಮಕ್ಳುಗಳು ಅಷ್ಟೇ, ಯಾರ್ಯಾರು ಓದ್ತಾ ಇದಾರೆ ಯೂತ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫಿಲಮ್ ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ತಂದೆ ತಾಯಿ ಆಗಿರ್ಬೋದು, ಒಳ್ಳೆ ಮೆಸೇಜ್ ಇದೆ ಸರ್. ಎಲ್ರು ಬಂದ್ ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ ಫಿಲಮ್ ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಾವಂತೂ ಫುಲ್ ಎಂಜಾಯ್ಮೆಂಟ್ ಮಾಡಿದೀವಿ. ನೀವು ಬನ್ನಿ, ಎಂಜಾಯ್ ಮಾಡಿ. ಜೀವನದಲ್ಲಿ ಏನ್ ನಾವು ಕಲಿಬೇಕು ಅನ್ನೋದನ್ನ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈ ಒಂದು ಕಾಲಕ್ಕೆ. ಆ ಒಂದು ಬಂದು ಎಲ್ಲರೂ ಯುವಕರು ಯುವತಿಯರೆಲ್ಲ ಮಾಡಿ ಹೊಸ ಒಂದು ಪ್ರತಿಭೆಗಳನ್ನ ಈ ಒಂದು ಮೂವಿಯಲ್ಲಿ ನಾವು ನೋಡ್ತಾ ಇದ್ವಿ. ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರಿಗೂ ಒಂದು ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಈ ಕನ್ನಡ ಒಂದು ಇಂಡಸ್ಟ್ರಿಗೆ ನಾನು ಎಲ್ಲರ ಮುಖಾಂತರ ತಿಳಿಸ್ಕೊಡ್ತೀನಿ ಸರ್. ಇದರಲ್ಲಿ ಜೀವನ ಅಂದ್ರೆ ಏನು, ಜೀವನಕ್ಕೆ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಸರ್. ಒಂದು ಮೆಸೇಜ್, ಮಕ್ಳು ಯಾವ ತರ ಇರಬೇಕು, ಯಾವ ತರ ಬೆಳಿಬೇಕು, ಪ್ರೀತಿ ಮಾಡಿದ್ರೆ ಯಾವ ತರ ಇರಬೇಕು, ಆ ಪ್ರೀತಿನ ಯಾವ ತರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಹಂಗಾಗಿ ಎಲ್ಲರಲ್ಲೂ ನಾನು ತಿಳಿಸೋದು ಇಷ್ಟೇನೆ, ಪ್ರೀತಿ ಮಾಡಿದ್ರೆ ಕೈ ಬಿಡ್ಬೇಡ್ರಿ. ಆ ಪ್ರೀತಿ ಕೈ ಬಿಡ್ಬೇಡ್ರಿ ಅನ್ನೋದಕ್ಕಿಂತ ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ರಿ. ಆ ಜೀವನಕ್ಕೆ ನಾವ್ ಯಾವ ರೀತಿ ಗುರಿ ತಲುಪಬೇಕು ಅನ್ನೋದನ್ನ ಕಲ್ತ್ಕೊಂಡು ಒಂದು ಜೀವನದಲ್ಲಿ ಒಂದು ಪಾಠ ಕಲೀರಿ ಅನ್ನೋದನ್ನ ಈ ಮುಖಾಂತರ ಎಲ್ಲರಿಗೂ ತಿಳಿಸಿ ಸರ್. ಥ್ಯಾಂಕ್ ಯು.